ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. ಎಸ್ ಎಲ್ ಸಿ ಅನ್ವಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ? ಇನ್ನೇನು ಮಾರ್ಚ್ 18ರಂದು ಕನ್ನಡ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ನೋಡಲ್ಲಿ ಕನ್ನಡ ವಿಷಯದ ಎಕ್ಸಾಮ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನೋಡೋಣ. ತುಂಬಾ ಬಹು ನಿರೀಕ್ಷಿತ ಪ್ರಶ್ನೆಗಳು ಇವು. ಎಲ್ಲ ಕೂಡ ಕೊಡ್ತೀನಿ. 1 ಮಾರ್ಕ್ಸು 2 ಮಾರ್ಕ್ಸು, ಆಮೇಲೆ ಸಂದರ್ಭ ಆಗಿರ್ಬೋದು, ಕವಿ ಪರಿಚಯ, ಛಂದಸ್ಸು, ಟೋಟಲ್ ಆಗಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ. ಕೊನೆವರೆಗೆ ನೋಡಿ. ಇಲ್ಲಿರೋ ಕ್ವಶನ್ನು ಪ್ರತಿಯೊಂದು ಇಂಪಾರ್ಟೆಂಟು, ಅರ್ಥ ಆಯ್ತಾ? ಸೊ ಎಲ್ಲ ಓದ್ಕೊಂಡು ಹೋಗಲೇಬೇಕು ನೀವು, ಯಾಕಂದರೆ ನಿಮಗೆ ಇವೇ ಎಕ್ಸಾಮಿನಲ್ಲಿ ಕ್ವಶನ್ ರಿಪೀಟ್ ಆಗ್ತವೆ. ಕೊನೆವರೆಗೆ ನೋಡಿ. ನಾನು ನಿಮಗೆ ಸಂಪೂರ್ಣ ಕ್ವಶನ್ಗಳು ಉತ್ತರ ಸಹಿತ ಕೊಡ್ತೀನಿ. ಓಕೆ, ಮತ್ತು ಹೇಳ್ತೀನಿ ನಿಮಗೆ ಯಾವೆಲ್ಲ ಮೋಸ್ಟ್ ಇಂಪಾರ್ಟೆಂಟು, ಯಾವೆಲ್ಲ ಪಿಕ್ಸ್ ಬರ್ತಾವಂತ. ಕೊನೆವರೆಗೆ ನೋಡಿ. ನಿಮ್ಮ ಎಕ್ಸಾಮ್ಗೆ ಮೊದಲು ಓದ್ಕೊಂಡು ಹೋಗಲೇಬೇಕು. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು ಎಸ್ ಎಲ್ ಸಿ ಅನಾಲಿಸಿಸ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದ್ರ ಮೇಲೆ 10th ಅವರು ಶೇರ್ ಮಾಡಿ. ಅವ್ರಿಗೆ ಗೊತ್ತಿರೋದಲ್ಲ ಯಾವ್ದು ಇಂಪಾರ್ಟೆಂಟು, ಯಾವ್ದು ಬರ್ತಾವಂತ, ಖಂಡಿತ ಅವ್ರಿಗೂ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಹೀಗೆಲ್ಲ ನನ್ನ ಚಾನಲ್ ಮ್ಯಾಗೆ ನಾಳೆ ನಡೆಯುವ ಎಸ್ ಎಲ್ ಸಿ ಕನ್ನಡ ವಿಷಯದ ಅನ್ವಲ್ ಎಕ್ಸಾಮ್ಗೆ ನಮಗೆ ಇನ್ನು ಹಾಕಿದ್ದೀನಿ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜು, ಅಷ್ಟೇ ಅಲ್ಲದೆ ಒಂದು ಟಾಪರ್ ಆನ್ಸರ್ ಸೆಟ್ಟು 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಎಲ್ಲ ಕೂಡ ಹಾಕಿದ್ದೀನಿ. ಚಾನಲ್ ನೋಡ್ಕೊಳ್ಳಿ. ಮತ್ತು ಮಾಲ್ ಕ್ವಶನ್ ಪೇಪರ್ಸು ನೋಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಅವೇ ಕ್ವಶನ್ಗಳು ರಿಪೀಟ್ ಆಗ್ತವೆ. ಓಕೆ, ನೋಡೋಣ. ಇದು 1ನೇ ಮೇನಲ್ಲಿ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಇರ್ತವೆ. ಈಗ ಅಲ್ಲಿ ಮಲ್ಟಿಪಲ್ ಕೊಟ್ಟಿದ್ದಾನೆ, ಮಲ್ಟಿಪಲ್ಲು ಬಹು ಪ್ರಶ್ನೆ ಕೊಟ್ಟಿದ್ದಾನೆ. 100 ಅಂಕ ಒಂದು ದುಡಿಯೋ ಇದೆ. ಸ್ಕೋರಿಂಗ್ ಪ್ಯಾಕೇಜ್ ಅದು ನೋಡ್ಕೊಳ್ಳಿ, ಅಲ್ಲಿ ಮಲ್ಟಿಪಲ್ ಕೊಟ್ಟಿದ್ದಾನೆ. ಇನ್ಮೇಲೆ ನೋಡೋಣ ನಾವು 1 ಮಾರ್ಕ್ಸು. ನಿಮಗೆ ಎಷ್ಟು ಕೇಳ್ತಾರೆ ಕ್ವಶನ್ಗಳು? 1 ಮಾರ್ಕ್ಸ್ ಚಾನ್ಸು 7 ಇರ್ತವೆ. ಟೋಟಲಾಗಿ 7 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಅಂದರೆ ಏನು, 1 ವಾಕ್ಯದಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ ನೋಡಿ, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ, ನಮ್ಮ ಸುತ್ತಮುತ್ತಲಿನೊಡನೆ ವಿವರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಪ್ರಶ್ನೆ 2, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಚಾರವಾಗಿ, ಆಹಾರ ವಿಹಾರಗಳ ವಿಚಾರವಾಗಿ ತರಬೇತಿ ಕೊಡುತ್ತವೆ. ಪ್ರಶ್ನೆ 3, ಮನುಷ್ಯನಿಗೆ ಲೆಕ್ಕಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ನವಶಿಲಾಯುಗದ ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಪ್ರಾರಂಭಿಸಿದ್ದರಿಂದ ಅವತ್ತಿನಿಂದ ಅವನಿಗೆ ಲೆಕ್ಕಿಡುವ ಅವಶ್ಯಕತೆ ಉಂಟಾಯಿತು. ಪ್ರಶ್ನೆ 4, ಎಣ್ಣೆ ತುಪ್ಪದ ಮಿಶ್ರಣ ಬೇಡೊಂದು ಹೇಳಿದರು ಯಾರು? ವೆರಿ ಇಂಪಾರ್ಟೆಂಟು. ಯಾರು? ಕವಿ ನಯಸ್ಸೇನ. ಪ್ರಶ್ನೆ 5, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದೀಯರ ಆಳ್ವಿಕೆ ಕಾಲದಲ್ಲಿ. ಪ್ರಶ್ನೆ 6, ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಮಹರ್ಷಿ ವೇದವ್ಯಾಸರು. ಪ್ರಶ್ನೆ 7, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಹುಲಿಗೆ ಏಕೆ ಪರಮಾನಂದ ಆಗ್ತದೆ? ಏಕೆ? ಶಾನುಭೋಗರ ದುಂಡಾದ ಶಿರನ್ನು ನೋಡಿ. ಪ್ರಶ್ನೆ 8, ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದೊಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು. ಕ್ವಶನ್ ನಂಬರ್ 9, ವೇರಿ ಇಂಪಾರ್ಟೆಂಟು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಖರೀದಿ ಪುಸ್ತಕ. 10ನೇದು, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಯೋಚನೆ ಮಾಡ್ತಾ ಇದ್ದದ್ದು ಹುಲಿ. ಹಸಿದು ಮಲಗಿದ್ದ ಹುಲಿಯು ವಿದೇಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚನೆ ಮಾಡುತ್ತದೆ. ಪ್ರಶ್ನೆ 11, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಯಾವ ಅಂಗಡಿ ಅದು? ವೂಲ್ವರ್ತ್. ಸ್ವಲ್ಪ ಫಾಸ್ಟಾಗಿ ಹೇಳ್ತೀನಿ, ಯಾಕಂದರೆ ಸಮಯ ತುಂಬ ಕಡಿಮೆ ಇದೆ, ಅರ್ಥ ಆಯ್ತಾ? ಅಷ್ಟು ಮೀರಿ ಸ್ಲೋ ಬೇಕು ಅನ್ನೋರು ವಿಡಿಯೋನ ಪಾಸ್ ಮೇಲೆ ಓದ್ಕೊಳ್ಳಿ. ಪ್ರಶ್ನೆ 12, ನೆಲ್ಸನ್ ರವರ ಮೂರ್ತಿರುವ ಸ್ಥಳದ ಹೆಸರೇನು? ಟ್ರಾಫಲ್ಗಾರ್ ಸ್ಕ್ವೇರ್. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಯಾರು? ಸಾರ್ವಭೌಮರ, ಕವಿಪುಂಗರವರ ಸತ್ತವರ ಸ್ಮಾರಕ. ಪ್ರಶ್ನೆ 14, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಯಾವ ಓಣಿ? ಚೆರಿಂಗ್ ಕ್ರಾಸ್. ಕೌಸಂಬಿಯ ಅರಸ ಯಾರು? ಅತಿಬಳ. ಇದೇ ರೀತಿ ಕ್ವಶನ್ಸ್ ಇವೆ. ವಿಡಿಯೋನ ಪಾಸ್ ಮಾಡಿಟ್ಟು ನೋಡ್ಕೊಳ್ಳಿ. ಅಂದರೆ ವಿಡಿಯೋನ ಸ್ಟಾಪ್ ಮಾಡಿ ಎಲ್ಲ ಕ್ವಶನ್ ಓದ್ಕೊಳ್ಳಿ. ಪ್ರತಿ ಕ್ವಶನ್ ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮ್ಗೆ ಈ ಕ್ವಶನ್ಗಳು ರಿಪೀಟ್ ಆಗ್ತವೆ. ಮೊದಲು ಇವನು ಓದ್ಕೊಳ್ಳಿ, ಆಮೇಲೆ ಉಳಿದ ಕ್ವಶನ್ ಓದ್ಕೋಬೋದು ನೀವು. ಮೊದಲು ಇವನ್ನ ಚೆನ್ನಾಗಿ ಓದ್ಕೊಂಡಿರಿ. ಓಕೆ, ಎಲ್ಲ ಕೂಡ ಇಂಪಾರ್ಟೆಂಟು. ಹಲಗಲಿ ಗ್ರಾಮ ಎಲ್ಲಿದೆ ಕೇಳ್ಬೋದು. ಎಲ್ಲಿದೆ? ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಮೊದಲ ಸಂಸ್ಥಾನದಲ್ಲಿ ಬಾಗಲಕೋಟೆ ಜಿಲ್ಲೆ. ಆತನು ಕೇವಲ ಬಾಗಲಕೋಟೆ ಜಿಲ್ಲೆ ಬರೆದ್ರು ಸರಿಯಾದ ಉತ್ತರ. ನೋಡ್ಕೊಳ್ಳಿ. ಅಮ್ಮ ಎಲ್ಲಿ ಮಲಗಿದ್ದಾಳೆ ಮತ್ತು ಪುಟ್ಟಪುರಿ ಏನು ಮಾಡ್ತಿದ್ದಾಳೆ, ಎರಡು ಮೋಸ್ಟ್ ಇಂಪಾರ್ಟೆಂಟು. ಮತ್ತು ಯಾರಿಗೆ ವಸಂತ ಮುಖ ತೋರಲಿಲ್ಲ, ಇದು ಇಂಪಾರ್ಟೆಂಟು. 3 ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಪುಟ್ಟಿ ಪ್ರಶ್ನೆ ಹೇಳೋಕ್ಕಾಗಲ್ಲ, ಕೇಳು. ನಂತರ 2-3 ವಾಕ್ಯದಲ್ಲಿ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು 10 ಇರ್ತವೆ. ಟೋಟಲ್ 20 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ಪ್ರಶ್ನೆ 18ರಿಂದ 27ರವರೆಗೆ ನಿಮಗೆ 2 ಅಂಕದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ, ಕ್ವಶನ್ ಪೇಪರಲ್ಲಿ ಇರ್ತವೆ. 1ನೇದು, ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳನ್ನು. ಇದು ಕೂಡ ವೆರಿ ಇಂಪಾರ್ಟೆಂಟು. ವ್ಯವಹಾರಿಕ ಭಾಷೆಯನ್ನು ಜೀವದ ಭಾಷೆ,
ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ ಇವೆಲ್ಲ ಭಾಷೆಗಳು ಬರ್ತವೆ. ಗ್ರಾಂಥಿಕ ಭಾಷೆ ಅಂತ ಬಂದಾಗ ಗ್ರಾಂಥಿಕ ಭಾಷೆಯು ಅಭಿವೃದ್ಧಿ ಹೊಂದಿದ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆಯಾಗಿದೆ. ಉದಾಹರಣೆ ಸಂಸ್ಕೃತ, ಕನ್ನಡ, ಇಂಗ್ಲೀಷ್, ಪಾಳಿ ಇತ್ಯಾದಿ. ನಂತರ ಪ್ರಶ್ನೆ 2, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಪ್ರಶ್ನೆ 4, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ನಾನೆಲ್ಲ ಓದ್ತಾ ಕೂತ್ರೆ ನಿಮಗೆ ಆಮೇಲೆ ವಿಡಿಯೋ 2 ಪಾರ್ಟ್ ಆಗ್ತದೆ. ಒಂದು ವಿಡಿಯೋ ಸಿಗ್ತದೆ, ನಿಮಗೆ ಒಂದು ವಿಡಿಯೋ ಸಿಗೋದಿಲ್ಲ ಅಂತ. ಸೊ ಎಲ್ಲ ಹೇಳ್ತೇನೆ ನೋಡಿ ಕೇಳ್ಕೊಳ್ಳಿ. PDF ಬೇಕಂದ್ರೆ ಗ್ರೂಪಿಗೆ ಜಾಯ್ನ್ ಆಗಿ. ಯಾವ ಗ್ರೂಪು? ನಮ್ಮೊಂದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮಲ್ಲಿ ಸಿಗ್ತವೆ ನಿಮಗೆ, ಜಾಯ್ನ್ ಆಗಿ. ಲಿಂಕ್ ಆಗಿರ್ತದೆ, ಅಲ್ಲಿ ಹಾಕಿರ್ತೀನಿ, ಎಲ್ಲ ಹಾಕಿರ್ತೀನಿ ಅಲ್ಲಿ PDFಗಳನ್ನ ನೋಡಿ. ನಾಲ್ವಡಿ ಕೃಷ್ಣರಾಜ ಬಗ್ಗೆ ಕೇಳ್ತಾರೆ. ಯಾವ ಕ್ವಶನ್ ಇದು? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳದವು? ಇಂಪಾರ್ಟೆಂಟು. ಇದೇ ರೀತಿ ಇನ್ನೂ ಕೂಡ 2 ಮಾರ್ಕ್ಸ್ ಇವೆ. ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಪ್ರತಿ ಪ್ರಶ್ನೆನ ಚೆನ್ನಾಗಿ ಓದ್ಕೊಂಡಿರಿ. ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಳಿ. ಪ್ರತಿ ಕ್ವಶನ್ ಇಂಪಾರ್ಟೆಂಟು, ಯಾವುದೇ ಕ್ವಶನ್ ಬಿಡಕ್ಕೆ ಹೋಗಬೇಡಿ. ಮತ್ತು ಟಾಪರ್ ಆನ್ಸರ್ ಶೀಟ್ ಹಾಕಿದ್ದೀನಿ. 100ಕ್ಕೆ 100 ಅಂಕ ಪಡೆದ ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ಹಾಕಿದ್ದೀನಿ. ಅಲ್ಲಿ ನೋಡ್ಬೋದು ನೀವು ಅವ್ರು ಯಾವ ರೀತಿ 100ಕ್ಕೆ 100 ತೊಗೊಂಡ್ರು ಅಂತ. ಸೊ ಅದು ನೋಡ್ಕೊಂಡು ಎಕ್ಸಾಮ್ ಬರೀರಿ. ನಿಮಗೂ ಕೂಡ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ನೀವು ಅವ್ರ ರೀತಿ ಬರೆದರೆ ಸ್ಕೋರ್ ಮಾಡ್ತೀರಾ. ಭಯ ಪಡೋಕೆ ಹೋಗಬೇಡಿ. ಕ್ವಶನ್ ಪೇಪರ್ ಈಸಿನೇ ಇರ್ತದೆ, ಕ್ವಶನ್ ಟಫ್ ಇರೋದಿಲ್ಲ. ನೀವೇನು ಓದಿರ್ತಾರೆ ಅವೇ ಬರ್ತವೆ ಕ್ವಶನ್ಗಳು, ಮತ್ತು ನಾನೇನು ಕೊಟ್ಟಿದ್ದ ಕ್ವಶನ್ಗಳು ಅವೇ ಬರ್ತವೆ. ಸೊ ಎಲ್ಲ ಕ್ವಶನ್ ಬಿಡೋದು ಯಾರು ಓದಿರ್ತಾರೆ ಅವ್ರಿಗೆ ಪಕ್ಕ ಸ್ಕೋರ್ ಮಾಡ್ಕೋತೀರ. ಓಕೆ, ನಾನು ಹಾಕಲ್ಲ ಹುಡುಗರು ಮಿಸ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತೀನಿ, ಅದು ಬಿಟ್ಟು ಬೇರೆ ಯಾವುದು ಹಾಕೋದಿಲ್ಲ. ನೋಡ್ಕೊಳ್ಳಿ, ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಸ್ವಲ್ಪ ಜಾಸ್ತಿ ಆಗ್ಬೋದು, ಆದರೂ 1-2 ಸಲ ಓದ್ಕೊಳ್ಳಿ. ನಿಮ್ಮ ರಿವಿಷನ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನು. ಅಯ್ಯೋ ಓದ್ತಾ ಇರ್ಕೋತೀನಿ. ಸೊ 38, 33, 40 ಎಲ್ಲ ಕೂಡ ಇಂಪಾರ್ಟೆಂಟು. ಸೊ PDF ಹಾಕ್ತೀನಿ, ಓದ್ಕೋಬೋದು. ಗ್ರೂಪಲ್ಲಿ ಹಾಕಿರ್ತೀನಿ ನೋಡಿ. ಸೊ ಅಷ್ಟು ಅವಶ್ಯಕತೆ ಇಲ್ಲ ನಮಗೆ. ಇಲ್ಲಿ ಹೇಳ್ಬಿಡ್ತೀನಿ, ಎಲ್ಲ ಇಲ್ಲೇ ನೋಡ್ಕೊಂಡ್ರೆ ಸಾಕು. ನೋಡ್ಕೊಳ್ಳಿ, ಇನ್ನೂ ಕ್ವಶನ್ಸ್ ಇವೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು, ಉತ್ತರ ಸಹಿತವೆ. ನೀವು ಹುಡುಕ್ಬೇಕಂತೇನ ಹುಡುಕೋ ಅವಶ್ಯಕತೆ ಇಲ್ಲ, ಎಲ್ಲ ರೆಡಿ ಇವೆ. ಜಸ್ಟ್ ಓದ್ತಾ ಹೋಗಿ. ನಂತರ ಕವಿ ಪರಿಚಯ ನೋಡಿ. ತುಂಬ ಜನ ಕೇಳ್ತಾ ಇದ್ದೀರಾ ಕವಿ ಪರಿಚಯ ಬರ್ತಾವಂತ. ಎಷ್ಟು ನೋಡ್ಕೊಳ್ಳಿ ಸಾಕು. ಇಷ್ಟು ಕವಿ ಪರಿಚಯ ನೋಡ್ಕೊಂಡ್ರೆ ನಿಮಗೆ ಇದರಲ್ಲಿ ಇಬ್ಬರು ಕೇಳ್ತಾರೆ. ಟೋಟಲ್ 6 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರತಿ ಕವಿ ಪರಿಚಯಕ್ಕೆ 3 ಅಂಕ. ಪ್ರತಿ ಕವಿಗೆ 3 ಅಂಕ. ಅರ್ಥಾಯ್ತು, ಇಬ್ಬರು ಕೊಡ್ತಾರೆ. ಟೋಟಲಾಗಿ 6 ಅಂಕ. ಯಾರು ನೋಡ್ಕೋಬೇಕು? AN ಮೂರ್ತಿರ ನೋಡ್ಕೊಳ್ಳಿ. ಆಮೇಲೆ DS ಜಯಪ್ಪ ನೋಡ್ಕೊಳ್ಳಿ. ನಂತರ ದೇವನೂರು ಮಹಾದೇವ ನೋಡ್ಕೊಳ್ಳಿ. 4ನೇದು ಸಾರ್ ಅಬೂಬಕರ್. 5ನೇದು ದ ರಾ ಬೇಂದ್ರೆ. 6ನೇದು ರನ್ನ. ಆಮೇಲೆ ನೆಕ್ಸ್ಟು ಕುವೆಂಪು ನೋಡ್ಕೊಳ್ಳಿ. ಪಂಪ ಮಹಾಕವಿ. ಇಷ್ಟು ಜನ ನೋಡ್ಕೊಳ್ಳಿ. ನೀವು 8 ಮಂದಿ ನೋಡ್ಕೊಂಡ್ರೆ, ಈ 8 ಕವಿ ನೋಡ್ಕೊಂಡ್ರೆ ಸಾಕು ನಿಮಗೆ. ಅದರಲ್ಲಿ ಇಬ್ಬರು ಕೇಳ್ತಾರೆ ಫಿಕ್ಸು. ಬರೀ 8 ಕವಿ ನೋಡ್ಕೊಳ್ಳಿ. ಇಡೀ ಎಲ್ಲ ಪುಸ್ತಕದಲ್ಲಿ ಕವಿ ನೋಡ್ಕೋಕೆ ಹೋಗಬೇಡಿ. ಅರ್ಥ ಆಯ್ತಾ? ಎಲ್ಲ ನಿಮಗೆ ಎಲ್ಲ ಪಾಠ ಪದ್ಯದಲ್ಲಿ ಬರೆದಿದ್ದಾರೆ, ಎಲ್ಲರೂ ನೋಡೋ ಅವಶ್ಯಕತೆ ಇಲ್ಲ. ಬರೀ ಇಷ್ಟು ನೋಡ್ಕೊಳ್ಳಿ. ಈ 8 ಜನದಲ್ಲಿ ನಿಮಗೆ ಇಬ್ಬರು ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ನಂತರ ಛಂದಸ್ಸು ಕೇಳ್ತಾರೆ ನಿಮಗೆ. ಎಷ್ಟು ಮಾರ್ಕ್ಸಿಗೆ? 3 ಮಾರ್ಕ್ಸಿಗೆ ಕೇಳ್ತಾರೆ. ಪ್ರಶ್ನೆಗೆ 30 ಅಂಕಗಳು 3. ಇವು ಬರ್ಬೋದು ನೋಡಿ, ರಿಪೀಟ್ ಆಗ್ಬೋದು. ಮೊದಲಿಗೆ ಪ್ರಸ್ತಾರ ಹಾಕಿ ಘನ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೀಬೇಕು ನೋಡಿ. ಆಮೇಲೆ ಬರಬೇಕು ಲಘುಗುರು ಹಾಕಕ್ಕೆ ಬರಬೇಕು. ಅರ್ಥ ಆಯ್ತಾ? ಲಘುಗುರು ಹಾಕಿ ಘನ ವ್ಯಾಗ ಮಾಡೋಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ, 2 ಮಾರ್ಕ್ಸು. ಮತ್ತು ಲಾಸ್ಟಿಗೆ ಛಂದಸ್ ಹೆಸರು ಬರೆಯೋಕ್ಕೆ ಬಾಮಿನ ಸಿಟ್ಟು ಬಗ್ಗೆ ಬರೆದಾರಲ್ಲ ಛಂದಸ್ ಹೆಸರು, ಅದಕ್ಕೆ 1 ಮಾರ್ಕ್ಸು. ಒಟ್ಟಿನಲ್ಲಿ ಪ್ರಸ್ತಾರ ಹಾಕಿ ಘನ ವ್ಯಾಗ ಮಾಡೋಕ್ಕೆ 2 ಅಂಕ, ಹೆಸರು ಬರೆಯೋಕ್ಕೆ 1 ಅಂಕ, ಟೋಟಲ್ 3 ಅಂಕ ನೋಡಿ. ಇದು ಇಂಪಾರ್ಟೆಂಟು. ಏನು ಹೇಳಿ ಕರ್ಣಚಿತ ಇದು ನೋಡ್ಕೊಳ್ಳಿ. ಆಮೇಲೆ ಪುಟ್ಟಿದ 100 ಇದು ಇಂಪಾರ್ಟೆಂಟು, ಇದು ನೋಡ್ಕೊಳ್ಳಿ. ಕಂದ ಪದ್ಯ. ಆಮೇಲೆ ಎಣ್ಣನು ಗಾಳನೆ, ಇದು ಉತ್ಪಲ 60, ಇದು ಇಂಪಾರ್ಟೆಂಟು. ಆಮೇಲೆ ಊರಿ 7 ಕೌಶಲ್ಯ ಪಡೆದ ಕೂರಂ ರಾಮ, ಇದು ಇಂಪಾರ್ಟೆಂಟು, ಇದು ವಾರ್ಧಕ ಷಟ್ಪದಿ. ನಂತರ ಕೊಟ್ಟಿರುವ ಪದ್ಯ ಬಗ್ಗೆ ಪ್ರಸ್ತಾರ ಹಾಕಿ ಘನ ಬಗ್ಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ, ಇದು ಇಂಪಾರ್ಟೆಂಟ್. ಯಾವುದು? ಅಂತಿಮ ಬನಾರ್ಗೆ ಪಿರಿದುಂ, ಇದು ಕಂದ ಪದ್ಯ. ಆಮೇಲೆ ಕಳನೋ ಲವಿಂಗೆ, ಇದು ಚಂಪಕ ಮಾಲವೃತ, ಇದು ಇಂಪಾರ್ಟೆಂಟು. ಆಮೇಲೆ ಅದಾದಮೇಲೆ ಅಲಂಕಾರ ಬರ್ತದೆ. 3 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೊಡ್ತಾರೆ. ಕೇಳ್ತಾರೆ. ತುಂಬಾ ಈಜಿ ಇರ್ತವೆ, ಅಷ್ಟೊಂದು ಟಫ್ ಇರೋದಿಲ್ಲ, ಬರಿಬೋದು. ಅಲಂಕಾರನ ಹೆಸರು ಸಮನ್ವಯಗೊಳಿಸಿ, 2 ಕೂಡ ಇಂಪಾರ್ಟೆಂಟು. ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿನ ಸಿಡ್ಲೆ ಸಿಡಿದಂಗ, ನೋಡಿ ಇಲ್ಲಿ ಸಿಡಿಲು ಸಿಡಿದಂಗ ಗುಂಡು ಸಿಡಿದವ, ಇದು ಬೇರೆ ಕ್ವಶನ್. ಮತ್ತೆ ಅಲಂಕಾರ ಬರಬೇಕು. ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ, ಟೋಟಲ್ 3 ಮಾರ್ಕ್ಸ್ ನೋಡಿ. ಲಕ್ಷಣ ಬರಬೇಕು, ಲಕ್ಷಣ ಮತ್ತು ಅದು ಉಪಮಾಲಂಕಾರ. ಓಕೆ, ಒಟ್ಟಿನಲ್ಲಿ ಅಲಂಕಾರ ಮೇಲೆ 3 ಮಾರ್ಕ್ಸಿಗೆ 1 ಕ್ವಶನ್ ಕೊಡ್ತಾರೆ. ಆಮೇಲೆ ಅಲಂಕಾರ ಹೆಸರಿಸಿ. ಮಾರಿ ಗೋತನವಾಯಿತು ನಾಳಿನ ಭಾರತವು, ಯಾವುದಿದು? ರೂಪಕ ಅಲಂಕಾರ.
ರೂಪಕ ಅಲಂಕಾರ, ಉಪಮೇಯ ಉಪಮಾನ ಸಮನ್ವಯ. ನಂತರ ಗಾದೆಗಳು ಕೇಳ್ತಾರೆ ನಿಮಗೆ 32ನೇ ಕ್ವಶನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. ನಿಮಗೆ 2 ಗಾದೆ ಕೊಡ್ತಾರೆ, ಒಂದು 10 ಕ್ವಶನ್ ಇರ್ತದೆ. 2 ಗಾದೆಯಲ್ಲಿ ಒಂದು ಗಾದೆಯನ್ನು ಬರೀಬೇಕು. ತುಂಬಾ ಈಸಿ ಯಾವ್ದು ನಿಮಗೆ ಒಂದನ್ನು ಬರೀರಿ. ಕುಂಬಾರನಿಗೆ ವರುಷ ಧ್ವನಿಗೆ ನಿಮಿಷ ಇಂಪಾರ್ಟೆಂಟು, ಕೈ ಕೆಸರಾದರೆ ಬಾಯಿ ಮೊಸರು ಇದು ಕೂಡ ಇಂಪಾರ್ಟೆಂಟು. ಅಷ್ಟೊಂದು ಕಠಿಣ ಇರೋದಿಲ್ಲ. ನೀವೇನು ದಿನನಿತ್ಯ ಕೇಳಿರ್ತೀರ ಮನೆಯಲ್ಲಿ ಶಾಲೆಯಲ್ಲಿ, ನೀವೇನು ಕೇಳಿರ್ತೀರ ಗಾದೆಗಳು ಅವೇ ಕೊಟ್ಟಿರ್ತಾರೆ, ಬರಿಬೋದು, ನಿಮ್ಗೆ ಗೊತ್ತಿರ್ತದೆ. ಸೊ ಅಷ್ಟು ಬೇಕು ಅನ್ನೋರು ವಿವರಣೆಯನ್ನು ಇಲ್ಲಿ ನೋಡ್ಕೋಬೋದು. ನಂತರ ಕೂಡಿ ಬಾಳಿದರೆ ಸ್ವರ್ಗ ಸುಖ ಇಂಪಾರ್ಟೆಂಟು, ಮಾತೆ ಮುತ್ತು ಮಾತೆ ಮೃತ್ತು. ನೋಡಿ, ಯಾವುದೇ ಗಾದೆ ಕೊಡಲಿ ಈ ಸಾಲನ್ನ ಬರೀರಿ. ಗಾದೆಗಳು ವೇದಗಳೇ ಸಮ, ಗಾದೆಗಳು ಹಿರಿಯರ ಅನುಮೋದ ನುಡಿಮತ್ತುಗಳು. ಅರ್ಥಾಯ್ತಾ? ಗಾದೆಗಳು ವೇದಗಳೇ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು. ಅರ್ಥಾಯ್ತಾ? ಈ ರೀತಿ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಯಾವುದೇ ಗಾದೆ ಕೊಡಲಿ ಈ ಸಾಲನ್ನ ಬರೀರಿ. ಸೊ ಇನ್ನೂ ಎಕ್ಸಾಂಪಲ್ ನೋಡ್ಕೊಳ್ಳಿ. ಕಟ್ಟುವುದು ಕಠಿಣ ಕೆಡುವುದು ಸುಲಭ. ಆಮೇಲೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಿಂತ ಮಿಗಿಲು. ಯಾವುದೇ ಗಾದೆ ಕೊಡಲಿ ಈ ಸಾಲನ್ನ ಬರೀಬೇಕು. ಯಾವುದು? ಗಾದೆಗಳು ವೇದಗಳೇ ಸಮ, ಗಾದೆಗಳು ಹಿರಿಯರ ಅನುಭವ ನುಡಿಮತ್ತುಗಳು. ಅರ್ಥಾಯ್ತಾ? ಗಾದೆ ಸುಳ್ಳಾದರೂ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು. ಈ ಸಾಲ ಯಾವುದೇ ಗಾದೆ ಕೊಡಲಿ ಈ ಸಾಲ ಬರೀಲೇಬೇಕು. ಅದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ನೋಡ್ಕೊಳ್ಳಿ, ಇನ್ನೂ ಗಾದೆ ಎಕ್ಸ್ಪ್ಲನೇಷನ್ ಇದೆ, ಓದ್ಕೋಬೋದು. ಸತ್ಯಕ್ಕೆ ಸಾವಿಲ್ಲ ಸುಳಿಗೆ ಸಿಕ್ಕುವಲ್ಲ ಇಂಪಾರ್ಟೆಂಟು. ಸೊ ಅಷ್ಟೊಂದು ಟಫ್ ಇರೋದಿಲ್ಲ, ಬರೀತೀರ ಅನ್ಕೋತೀನಿ. ಆಳಾಗಬಲ್ಲವನು ಅರಸನಾಗಬಲ್ಲ, ಇದು ಇಂಪಾರ್ಟೆಂಟು. ತಾಳಿದವನು ಬಾಳಿಯಾನು, ಮನಸ್ಸಿದ್ದರೆ ಮಾರ್ಗ. ಸೊ ನಂತರ ಸಂದರ್ಭ ಬರ್ತವೆ ನಿಮಗೆ. ನೋಡಿ, ಸಂದರ್ಭ 18 ಮಾರ್ಕ್ಸು. ಅರ್ಥಾಯ್ತಾ? 3 ಅಂಕ ಸಂದರ್ಭಗಳು. 33ರಿಂದ 38 ಕ್ವಶನು ಸಂದರ್ಭ ಇರ್ತವೆ. ಇವೆಲ್ಲ ಇಂಪಾರ್ಟೆಂಟ್ ಸಂದರ್ಭಗಳು. 1ನೇ ಕ್ವಶನ್ ನೋಡಿ, ಕಂಡವಿದಕ್ಕೂ ಮಾಂಸವಿದಕ್ಕೂ ಗುಂಡಿಗೆ ಬಿಸಿ ರಕ್ತವಿದಕ್ಕೂ. ಆಯ್ಕೆ: ಈ ವಾಕ್ಯವನ್ನು AN ಮೂರ್ತಿರಾವ್ ಅವರು ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದು ವ್ಯಾಘ್ರಗೀತೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಇರಬೇಕು. ಆಮೇಲೆ ಸ್ವರಸ್ಯ. ಆಯ್ಕೆ ಸಂದರ್ಭ ಸ್ವರಸಕ್ಕೆ ಟೋಟಲ್ 3 ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ 2ನೇದು ಸ್ವಧರ್ಮಿ ನಿಧನಂ ಶ್ರೇಯ, ಇದು ಇಂಪಾರ್ಟೆಂಟು. ಇದೇ ರೀತಿ ಎಲ್ಲ ಕ್ವಶನ್ಸ್ ಇವೆ. ಇವನ್ನ ಬಿಡದೆ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಓಕೆ, ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಹುಲಿಗೆ ಎಷ್ಟು ವರ್ಷದಿರಬೇಕು? ಸಾಮಾಜಿಕ ಕಾನೂನು ಹರಿಕಾರ. ಸೊ ಆಯ್ಕೆಯಲ್ಲಿ ಏನು ಬರಬೇಕು? ನೀವು ಆಯ್ಕೆಯಲ್ಲಿ ಬರೆದವ್ರು ಯಾರದನ್ನ, ಆ ಕೃತಿಕಾರರ ಹೆಸರು, ಆಮೇಲೆ ಕೃತಿ, ಆಮೇಲೆ ಆ ಒಂದು ವಾಕ್ಯವನ್ನು ಯಾವ ಪಾಠದಿಂದ ಯಾವ ಪದ್ಯದಿಂದ ತಗೊಂಡಿದ್ದಾರೆ ಬರೀಬೇಕು. ಟೋಟಲ್ 3 ಪಾಯಿಂಟ್ ಇರಬೇಕು. ಅಟ್ಲೀಸ್ಟ್ ಬರೀರಿ. ನಿಮಗೆ ಕೃತಿ ಗೊತ್ತಿಲ್ಲ ಅಂದರೆ ಅದನ್ನು ಬರೆದವ್ರು ಯಾರು, ಆ ಒಂದು ವಾಕ್ಯವನ್ನು ಯಾವ ಪಾಠದಿಂದ ಯಾವ ಪದ್ಯದಿಂದ ತಗೊಂಡಿದ್ದಾರೆ ಆಯ್ಕೆಯಲ್ಲಿ ಅದು ಬರೀಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಸೊ ಎಲ್ಲ ಸಂದರ್ಭಗಳು ಇಂಪಾರ್ಟೆಂಟು. ವಿಡಿಯೋನ ಪಾಸ್ ಮಾಡಿ ಪ್ರತಿ ಸಂದರ್ಭವನ್ನು ನೀವು ಓದ್ಕೊಳ್ಳಿ. 1 ಸಲ 2 ಸಲ ಓದ್ಕೊಳ್ಳಿ. ಸೊ ಈ ವರ್ಷ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ನೋಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ತಾ ಇರ್ತೀನಿ. ಸೊ ಇನ್ನೂ ಕ್ವಶನ್ಸ್ ಇವೆ. ನಾನಾಕಿಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಲ್ಲ. ಯಾವುದಿದು? ಶ್ರೀಮತಿ ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಕೊತಾಂಸಗಳಾಯ್ದು ಯುದ್ಧ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ರೀತಿ ಕೃತಿ ಹೆಸರನ್ನ ಬರಬೇಕು. ನೋಡ್ಕೊಳ್ಳಿ, ಇನ್ನೂ ಸಂದರ್ಭಗಳಿವೆ. ಸೊ 18, 19 ಎಲ್ಲ ಕೂಡ ಇಂಪಾರ್ಟೆಂಟು. ಇದೇ ರೀತಿ ಎಲ್ಲ ಸಂದರ್ಭವೇ. ವಿಡಿಯೋನ ಪಾಸ್ ಮಾಡಿ ಎಲ್ಲ ಸಂದರ್ಭವನ್ನು ಉತ್ತರ ಸಹಿತ ನೋಡ್ಕೊಳ್ಳಿ. ಓಕೆ, ಡ್ರಾ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ನೋಡಿ, ಇದನ್ನು ನೋಡ್ಕೊಳ್ಳಿ, ನೀವು ಲಕ್ಷ್ಯ ನೋಡ್ಕೊಳ್ಳಿ. ಅಲ್ಲಿ ಹೇಳಿದಾರೆ ಅವರು ಯಾವ ಪಾಠದ ಮೇಲೆ ಯಾವ ಪದದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ. ಅದ್ರ ಪ್ರಕಾರ ಓದ್ಕೊಂಡು ನಾವು ಆರಾಮಾಗಿ ಸ್ಕೋರ್ ಮಾಡ್ತಾರೆ. ಎಲ್ಲ ಹಾಕಿದ್ದೀನಿ ನೋಡಿ. ಒಂದು 100 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಹೇಳುವಾಗ ಹೇಳಿದ್ದೀನಿ. ಸೊ ಅಲ್ಲಿ ನೋಡ್ಕೋಬೋದು, ಒಂದು 100 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜು. ನೆಕ್ಸ್ಟು ಪದ್ಯ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ. ಸೊ 4 ಮಾರ್ಕ್ಸಿಗೆ ಕೊಡ್ತಾರೆ. ಪದ್ಯ ಕಂಠಪಾಠ ತುಂಬಾ ಕೇಳ್ತಾ ಇದ್ದಾರೆ ಯಾವೆಲ್ಲ ಬರ್ತಾವೆ ಅಂತ. ಇವನ್ನೆಲ್ಲ ಓದ್ಕೊಂಡಿರಿ. ಇದರಲ್ಲಿ ನಿಮಗೆ 2 ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರಬೇಕು. ಅರ್ಥ ಆಯ್ತಾ? ಯಾವ್ದು ನೋಡ್ಕೋಬೇಕು? ಕಲುಷಿತವಾದಿ ನೋಡ್ಕೊಳ್ಳಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವೆ ಕಾಡು ಮೇಡುಗಳ ವಸಂತ ಹೋಗುತ್ತ ಮುಟ್ಟೋಣ, ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬೆತ್ತೋಣ. ಇದು ಇಲ್ಲ ಅಂತ ಕೇಳ್ಬೋದು. ಮಾರಿ ಗೌತಮವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕರುಣ ಋಣ ಹಿಂಗೆ ರಣದಲ್ಲಿ, ಸುಬಟ ಕೋಟಿಯನು ಇದನ್ನು ಕೇಳ್ಬೋದು. ಅಥವಾ ಊರಿಯೋಳು ಕೌಶಲ್ಯ ಪಡೆದ ಕುರಂ ರಾಮ 100ನೇ ವೀರನಾಥ ಇದನ್ನು ಕೇಳ್ಬೋದು. ಅಥವಾ ಅದು ಇಲ್ಲಾಂದರೆ ಊರಿಯೋಳು ಕೇಳ್ಬೋದು. ಅಥವಾ ಅದು ಇಲ್ಲಾಂದರೆ ತೆಗೆದುತ್ತರಿಯಂ ಕೇಳ್ಬೋದು. ಅರ್ಥ ಆಯ್ತಾ? ಸೊ ಎಲ್ಲ ಕೂಡ ಇಂಪಾರ್ಟೆಂಟು, ಓದ್ಕೊಂಡಿರಿ. ಇದರಲ್ಲಿ ನಿಮಗೆ ಕೇಳ್ತಾರೆ, ಒಂದು ಪದ್ಯ ಬರ್ತದೆ. ಆಮೇಲೆ ಇದನ್ನು ಕೇಳ್ಬೋದು, ಏನು 4 ಮಾರ್ಕ್ಸಿಗೆ ಸಂಕಲ್ಪ ಗೀತೆ ಪದ್ಯದ ಪ್ರತಿ ಚರಣಕ್ಕೆ ಈ ಕೆಳಗಿನ ಭಾವಾರ್ಥ ಬರೆಯೋದು. ನೋಡಿ, ಸಂಕಲ್ಪ ಗೀತೆ ಯಾವುದೇ ಪದ್ಯವಾಗಿ ಕೊಡಲಿ ಅವರು
ಸಾರಾಂಶ ಬರೀ ಅಂತ ಕೊಡ್ತಾರಲ್ಲ, ಪದ್ಯ ಕೊಡ್ತಾರೆ. ಯಾವುದೇ ಕೇಳಿ, ಯಾವುದೇ ಸಾರಾಂಶ ಕೊಡಲಿ ಕೇಳಿ ಅವರು, ಯಾವುದೇ ಚರಣ ಕೊಡಲಿ, ಅರ್ಥ ಆಯ್ತಾ? ಅದಕ್ಕೆ ನೀವು ಇದನ್ನೇ ಆನ್ಸರ್ ಬರೀರಿ, ಅರ್ಥ ಆಯ್ತಾ? ಇದು ಸಾರಾಂಶ, ಇದು ಇದನ್ನು ಬರೆದ್ರ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಕವರವೇಂದ್ರ ಕೊಂದೆ ನೀನು ಪದ್ಯದ ಪ್ರತಿ ಚರಣಕ್ಕೆ ಈ ಕೆಳಗಿನ ಭಾವಾರ್ಥ ಬರೆಯಿರಿ. ಕವರವೇಂದ್ರ ಕೊಂದೆ ನೀನು ಯಾವುದೇ ಕೇಳಿ ಆ ಒಂದು ಚರಣಕ್ಕೆ, ಆ ಒಂದು ಪದ್ಯವಾಕ್ಯ ಇದೆ ಸಾರಾಂಶ ನೋಡಿ, ಭಾವಾರ್ಥ ನೋಡಿ ಇದು. ನೆಕ್ಸ್ಟು ವೀರಲ್ವ ಪದ್ಯದ ಪ್ರತಿ ಚರಣಕ್ಕೆ ಈ ಕೆಳಗಿನ ಭಾವಾರ್ಥ ಬರೆಯಿರಿ. ವೀರಲ್ವ ಪದ್ಯ ಯಾವುದೇ ಕೊಡಲಿ ಅವರು, ಭಾವಾರ್ಥ ಕೇಳಿ ಇದನ್ನೇ ಪದ್ಯವನ್ನು ಬರೀಬೇಕು, ಇದೇ ಸಾರಾಂಶನ ಬರೀಬೇಕು, ಅರ್ಥ ಆಯ್ತಾ? ಯಾವುದೇ ಸಾರಾಂಶ ಕೇಳಿ ಅವರು ಇದು ಪದ್ಯ ಕೊಡ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ವೀರಲವದಲ್ಲಿ ಯಾವುದು ಪದ್ಯ ಕೊಡ್ತಾರೆ, ಭಾವಾರ್ಥ ಕೇಳ್ತಾರೆ, ಯಾವ್ದು ಬೇಕಾದ್ರೂ ಅವು ಕೇಳಿ, ನೀವು ಒಂದೇ ಭಾರತನ ಬರಬೇಕು, ಇದೇ ಭಾರತ. ನಂತರ ನೆಕ್ಸ್ಟು ಕೊಟ್ಟಿರೋ ಪ್ರಶ್ನೆಗಳಿಗೆ 8, 10 ವಾಕ್ಯದಲ್ಲಿ ಉತ್ತರಿಸಿ. ಇವೇನು 4 ಪ್ರಶ್ನೆಗಳು 2 ಇರ್ತವೆ, ನೋಡಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ, ಅರ್ಥ ಆಯ್ತಾ? 2 ಪ್ರಶ್ನೆ ಇರ್ತವೆ. ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. ಶಬರಿಯ ಚಿಂತೆ ಹಿಂಗೋದ ಸಂದರ್ಭ ಸ್ವಾರಸ್ಯ ಬರೆಯಿರಿ. ಶಬರಿಯ ಚಿಂತೆ ಹಿಂಗೋದ ಸಂದರ್ಭ ಸ್ವಾರಸ್ಯ ವೇರ್ ಇಂಪಾರ್ಟೆಂಟು, ಕೇಳ್ಬೋದು ಈ ವರ್ಷ, ನೋಡ್ಕೊಳ್ಳಿ, ಉತ್ತರವನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ಶಬರಿ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ, ಈ ಕ್ವಶನ್ ಕೂಡ ಇಂಪಾರ್ಟೆಂಟು. ಆಮೇಲೆ ನಂಬೆ ಕೆಟ್ಟರಲ್ಲ ಎಂಬ ಮಾತು ಶಬರಿ ಪಾಲಿಗೆ ಹೇಗೆ ನಿಜವಾಗಿದೆ. ನಾವು ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರು ಏಕೆ ಹೇಳುತ್ತಾರೆ ಅಥವಾ ಅವರ ಆಶಯವನ್ನು ಕೇಳ್ತಾರೆ. ನೆಕ್ಸ್ಟು ಈ ಸಾರಾಂಶ ನೋಡ್ಕೊಳ್ಳಿ ಸಾಕು, ಅರ್ಥಾತ್ ಸಾರಾಂಶ ನೋಡ್ಕೊಂಡ್ರೆ ನಮಗೆ ಯಾವ ಕ್ವಶನ್ ಬಂದರೂ ಬರಿಬೋದು, ಸಾರಾಂಶ ನೋಡ್ಕೊಳ್ಳೇಬೇಕು. ಪ್ರಶ್ನೆ 5 ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ಕೇಳಿದ್ದಾರೆ. 6ನೇದು ಕರ್ಣನಿಗೆ ಕೃಷ್ಣನು ಹೊಡೆದ ಆಮಿಷಗಳೇನು. 7ನೇದು ಪಾಂಡವರು ಸೋದರನ್ನು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ, ಕರ್ಣನ ಮನಸ್ಥಿತಿ. ಆಮೇಲೆ 8ನೇದು ಕರ್ಣನ ನಿರ್ಧಾರ ಸರಿ ಎನ್ನುವರ ಏಕೆ. 9ನೇದು ಲವನು ಯಜ್ಞಾಶನ್ನು ಕಟ್ಟಲು ಕಾರಣವೇನು. 10ನೇದು ಲವನ ನಡವಳಿಕೆ ಮೆಚ್ಚುಗೆ ಆಯಿತಾ, ಏಕೆ. ನಂತರ ಪ್ರಬಂಧ ಕೇಳ್ತಾರೆ, ನಮಗೆ ತುಂಬಾ ಕೇಳ್ತಾ ಇದ್ದೀರಿ ಪ್ರಬಂಧ ಯಾವಾಗ ಬರ್ತಾವಂತ. ಇವೆಲ್ಲ ಇಂಪಾರ್ಟೆಂಟ್ ಪ್ರಬಂಧಗಳು, ಈ ಕ್ವಶನ್ ಬರ್ಬೋದು, ಅರ್ಥ ಆಯ್ತಾ? ನಮಗೆ 2 ಪ್ರಬಂಧ ಕೊಡ್ತಾರೆ. ನಿಮ್ಮ ಪರೀಕ್ಷೆಯಲ್ಲಿ 2 ಪ್ರಬಂಧ ಕೊಡ್ತಾರೆ, 2ರಲ್ಲಿ ಒಂದನ್ನು ಬರೀಬೇಕು. 2 ಕೊಡ್ತಾರೆ, ನಿಮ್ಮ ಚಾಯ್ಸು, ನಿಮ್ಮ ಇಷ್ಟ, ತುಂಬಾ ಈಸಿ ಯಾವುದು ಒಂದನ್ನು ಬರೀರಿ. ಸ್ವಚ್ಛ ಭಾರತ ಅಭಿಯಾನ ವೇರು ಇಂಪಾರ್ಟೆಂಟ್ ಪ್ರಬಂಧ, ಇದು ನೋಡ್ಕೊಳ್ಳಿ, ಪೀಠೆಗೆ ಹಾಕಬೇಕು. ಆಮೇಲೆ ವಿಷಯ ವಿವರಣೆ ಅಥವಾ ವಿಷಯ ನಿರೂಪಣೆ, ಆಮೇಲೆ ಲಾಸ್ಟಿಗೆ ಉಪಸಂಹಾರ. ನೆಕ್ಸ್ಟು ಪ್ರಾಜ್ಯ ಸ್ಮಾರಕ ಸಂರಕ್ಷಣೆ, ಇದು ಕೂಡ ಇಂಪಾರ್ಟೆಂಟು. ಪ್ರಸ್ತಾವನೆ ಹಾಕಬೇಕು, ವಿವರಣೆ, ಆಮೇಲೆ ಲಾಸ್ಟಿಗೆ ಉಪಸಂಹಾರ. ನಂತರ ರಾಷ್ಟ್ರೀಯ ಭಾವೈಕ್ಯತೆ ಪ್ರಬಂಧ, ಪೀಠಿಕೆ, ವಿಷಯ ಬೆಳವಣಿಗೆ ಅಥವಾ ವಿಷಯ ವಿವರಣೆ, ನಂತರ ಉಪಸಂಹಾರ. ಆಮೇಲೆ ಗ್ರಾಮ ಸ್ವರಾಜ್ಯ ಪ್ರಬಂಧ, ಈ ಕ್ವಶನ್ ಕೂಡ ಇಂಪಾರ್ಟೆಂಟು. ಗ್ರಾಮ ಸ್ವರಾಜ್ಯ ಕೇಳಿದರೆ, ಹೋದ ವರ್ಷ ಕೇಳಿದಾರೆ ಅನ್ಕೋತೀನಿ, ಈ ವರ್ಷ ಕೇಳ್ಬೋದು. ಹೋದ ವರ್ಷ ಕೇಳಿಲ್ಲ, ಅರ್ಥ ಆಯ್ತು, ಈ ವರ್ಷ ಕೇಳ್ಬೋದು. ಸೊ ಇಷ್ಟೊಂದು ಕ್ವಶನ್ಗಳು. ಈಗಲ್ಲ ನಾನು ನಿಮಗೆ ಇದ್ರ ಜೊತೆಗೆ ಒಂದು ಪಾಸಿಂಗ್ ಪ್ಯಾಕೇಜು, 50+ ಅಂಕಲ್ ಪಾಸಿಂಗ್ ಪ್ಯಾಕೇಜು, ಮತ್ತು 100ಕ್ಕೆ 100 ಅಂಕ ಸ್ಕೋರಿಂಗ್ ಪ್ಯಾಕೇಜು ಅವನು ಹಾಕಿದ್ದೀನಿ. ಜಸ್ಟ್ ಚಾನಲ್ಗೆ ಹೋಗಿ ನೋಡ್ಕೊಳ್ಳಿ. ಮತ್ತು ಟಾಪರ್ ಆನ್ಸರ್ ಶೀಟು ಮತ್ತು ಮಾಡಲ್ ಕ್ವಶನ್ ಪೇಪರು ಎಲ್ಲ ನೋಡ್ಕೊಂಡು ಹೋದಾದಲ್ಲಿ ಆರಾಮಾಗಿ ಪಾಸ್ ಆಗ್ತಾರೆ ಮತ್ತು ಸ್ಕೋರ್ ಮಾಡ್ಕೋತಾರೆ. ಇದನ್ನು ಬಿಟ್ಟು ಬೇರೆ ಏನೇ ಡೌಟಲ್ಲಿ ನಿಮ್ಮಲ್ಲಿ ಕಮೆಂಟ್ ಮಾಡಿ, ರಿಪ್ಲೈ ಕೊಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ಬೆಸ್ಟ್. ಪ್ರತಿ ಕ್ವಶನ್ ಇಂಪಾರ್ಟೆಂಟು, ಮತ್ತೆ ಓದ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.